ಕೂಡ ಉಂಟು ಅಂದರೆ. ಥ್ಯಾಂಕ್ ಯು. ಎದುರ್ತಕ್ಕಂಥ ಎಲ್ಲ ಬಂಧುಗಳೇ, ಇವತ್ತು ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 9 ಸುಭಾಷ್ ನಗರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಮಾನ್ಯ ಶಾಸಕರ ವಿಶೇಷ ಪ್ರಯತ್ನದಿಂದ ಬಿಡುಗಡೆಯಾದ 20 ಕೋಟಿ ಮೊತ್ತದಲ್ಲಿ ನಮ್ಮ ಈ ಭಾಗಕ್ಕೆ, ಈ ಒಂದು ವಾರ್ಡಿಗೆ ಕೊಡಗಿನ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ 9 ರಸ್ತೆಗಳನ್ನು ಏಕಕಾಲದಲ್ಲಿ ನಮಗೆ ಅದನ್ನು ಕಾಮಗಾರಿಯನ್ನು ನಿರ್ವಹಿಸಿಕೊಟ್ಟು ಇವತ್ತು ಉದ್ಘಾಟನೆಗೆ ಬಂದಿದೆ. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶಾಸಕರು, ಜನಮೆಚ್ಚಿದ ನಾಯಕರಾದ ಎಸ್ ಪೊನ್ನಣ್ಣನವರಿಗೆ ಈ ಭಾಗದ ಎಲ್ಲ ನಿವಾಸಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ವಿರಾಜಪೇಟೆ ಪುರಸಭೆಯ ಮಾಜಿ ಅಧ್ಯಕ್ಷರು, ಹಾಗೆ ವಿರಾಜಪೇಟೆ ಪುರಸಭೆಯ ಮಾಜಿ ಸದಸ್ಯರುಗಳು, ಹಾಗೆ ಪತ್ರಕರ್ತ ಮಿತ್ರರು, ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರು, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಮಾನ್ಯ ಶಾಸಕರಿಗೆ ಒಂದು ರಸ್ತೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಕೇಳ್ಕೊಡ್ತೀನಿ. ಇಲ್ಲಿಂದ ಟೋಟಲ್ 270 ಮೀಟರ್. 270 ಮೀಟರ್ ರಸ್ತೆಯನ್ನು ಭಾಳ ಅಚ್ಚುಕಟ್ಟಾಗಿ ನಮ್ಮ ಕಾಂಟ್ರಾಕ್ಟ್ ಇಟ್ಟು ನಾವೆಲ್ಲ ನಿಂತು ಮಾಡಿಸಿದ್ವಿ. ಒಂದು ಅನುದಾನ ಕಲ್ಪಿಸಿಬಿಟ್ಟು ತಾವು ಇದನ್ನು ಉದ್ಘಾಟಿಸಿಕೊಡ್ಬೇಕು. ಅಲ್ಲಿ ಮಾತಾಡ್ತಿದ್ದಾರೆ. ವಾರ್ಡ್ ನಂಬರ್ 9 ಸುಭಾಷ್ ನಗರದಲ್ಲಿ ಕೊಡಗಿನ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ 9 ನೂತನ ಕಾಂಕ್ರೀಟ್ ರಸ್ತೆಗಳನ್ನು ಉದ್ಘಾಟಿಸುವಂಥ ಸೌಭಾಗ್ಯ ನಮಗೆಲ್ಲರಿಗೂ ಸೇರಿ ಬರುತ್ತಿದೆ. ಇದಕ್ಕೆ ಅನುದಾನವನ್ನು ದೊರಕಿಸಿಕೊಟ್ಟ ಸನ್ಮಾನ್ಯ ಶಾಸಕರಿಗೆ ಭಾಗದ ಎಲ್ಲ ನಾಗರಿಕರ ಪರವಾಗಿ, ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಭಾಗದ ಜನರ ಮಾನ್ಯ ಶಾಸಕರಿಗೆ ಇವತ್ತು ಒಂದು ಸುದಿನ. ಬಹಳ ವರ್ಷಗಳಿಂದ ನಮ್ಮ ಬೇಡಿಕೆ ಇತ್ತು ರಸ್ತೆಗೋಸ್ಕರ. ಇವತ್ತು ನಮ್ಮ ಮಾನ್ಯ ಶಾಸಕರು ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆ ಶಾಸಕರ ಒಂದು ಪ್ರಯತ್ನ ನಮಗೆ ಶ್ಲಾಘನೀಯ. ನಮ್ಮ ಈ ಸುಭಾಷ್ ನಗರದಿಂದ ಅವರನ್ನು ಅಭಿನಂದಿಸಬೇಕು ಅಂತ ಹೇಳ್ಕೊಂಡು ಅವ್ರನ್ನ ಇಲ್ಲಿವರೆಗೆ ಬರಮಾಡಿಕೊಂಡಿದ್ದೇವೆ ನಾವು. ಹಾಗಾಗಿ ಈ ಒಂದು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಪಟ್ಟಣ ಪಂಚಾಯಿತಿಯ ಮುಖ್ಯಸ್ಥರು, ಪದಾಧಿಕಾರಿಗಳು, ಹಾಗೆ ನೆರವೇರಿದಂತಹ ಸುಭಾಷ್ ನಗರದ ಜನತೆ ಹಾಗೂ ಇಲ್ಲಿ ಬಂದು ಸೇರಿರುವ ಎಲ್ಲರ ಪರವಾಗಿ ಎಲ್ಲರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೀನಿ. ಹೇಳ್ತಾ ಇದ್ದೀನಿ ಅಂದರೆ, ಸಾಮಾನ್ಯವಾಗಿ ಸರ್ಕಾರಿ ಕೆಲಸ ಅಂದರೆ ಅದು ಯಾವುದೊಂದು ರೀತಿಯಲ್ಲಿ ಆಗುತ್ತೆ ಅಂತ ಹೇಳುವಂಥ ಅಭಿಪ್ರಾಯ ಇತ್ತು. ಆದರೆ ನಾನು ಎದೆಮುಟ್ಟಿ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಸುಭಾಷ್ ನಗರದಲ್ಲಿ ಆದಂಥ ಕಾಮಗಾರಿ ಬಗ್ಗೆ ಯಾರೂ ಸಹ ಏನು ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಅಷ್ಟರ ಚೆನ್ನಾಗಿ ಮಾಡಿದ್ದಾರೆ. ಈ ರಸ್ತೆಯನ್ನು ಮಾಡುವಾಗ ಅಳತೆಗಿಂತ ಜಾಸ್ತಿ ಅಲ್ಲದೆ ಕಡಿಮೆ ಮಾಡಲಿಲ್ಲ. ಉದ್ದದಲ್ಲಾಗಲಿ, ಅಗಲದಲ್ಲಾಗಲಿ, ಎತ್ತರದಲ್ಲೇ ಆಗಲಿ ಅಷ್ಟೊಂದು ಒಳ್ಳೆಯ ಕೆಲಸವನ್ನು ಮಾಡಿ ನಮಗೆ ಅದನ್ನು ಕೊಟ್ಟಿದ್ದಾರೆ. ಇವತ್ತು ಸಾರ್ವಜನಿಕರಿಗೆ ಅದನ್ನು ನಮ್ಮ ಮಾನ್ಯ ಶಾಸಕರು ಅದನ್ನು ಬಿಡುಗಡೆ ಮಾಡಿಗೊಳಿಸಿದ್ದಾರೆ. ಸೊ ಎಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ವಂದನೆಗಳನ್ನು ಹೇಳುತ್ತಾ, ಅದಕ್ಕೊಂದು ಸಣ್ಣ ಒಂದು ಸನ್ಮಾನವನ್ನು ಮಾಡಲಿಕ್ಕೆ ನಾವು ಸುಭಾಷ್ ನಗರ ತೀರ್ಮಾನ ಮಾಡಿದ್ದೀವಿ. ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. എന്നോട് ML റോഡ് കാണുന്നു എന്നോട് ಸರಿ, ಓಕೆ. ನಮ್ಮ ಶಾಸಕರಿಗೆ ತಾವು ಅಭಿನಂದನೆ ಮೂಲಕ ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ಮಂಡಿಸಿದ್ದೀರಾ. ಹಾಗೆ ಈಗ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಸನ್ಮಾನ್ಯ ಶಾಸಕರು ಒಂದೆರಡು ಮಾತುಗಳನ್ನು ಆಡಬೇಕಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿರಾಜಪೇಟೆ ಅನೇಕ ಬಡಾವಣೆಗಳು ಕಳೆದ 20 ವರ್ಷದಿಂದ
ಬೆಳೆದುಬಿಟ್ಟಿದೆ. ಅಧಿಕೃತವೋ ಅನಧಿಕೃತವೋ ಅದು ಚರ್ಚೆ ಮಾಡಿ ಈಗ ಪ್ರಯೋಜನ ಇಲ್ಲ. ಅದಕ್ಕೆ ರಸ್ತೆಗಳ ಕೊರತೆ, ಚರಂಡಿಯ ಕೊರತೆ ಸಹಜವಾಗಿರುತ್ತದೆ. ಖಾಸಗಿ ಬಡಾವಣೆಗಳು ಜಾಸ್ತಿ ಆಗಲಿ, ಅದು ಬಡಾವಣೆ ಮಾಡಿದವರು ರಸ್ತೆ ಕೊಡಬೇಕು, ಕೊಟ್ಟಿಲ್ಲ. ಅದು ನಾನು ಚುನಾವಣೆ ಪ್ರಚಾರ ವೇಳೆ ಬಂದಾಗ ಅನೇಕ ಜಾಗಕ್ಕೆ ಹೋದಾಗ ಈ ಸಮಸ್ಯೆ ಇದೆ. ಕೆಲವು ಕಡೆ ನಾವು ಅವ್ರನ್ನ ಒತ್ತಾಯ ಮಾಡಿ ಯಾರು ಈ ಬಡಾವಣೆಗಳನ್ನು ನಿರ್ಮಾಣ ಮಾಡಿದ್ದಾರೆ, ಆದರೂ ಕೂಡ ಅದು ಪೂರ್ಣ ಆಗಲಿಲ್ಲ. ಅದಕ್ಕೆ ಇವತ್ತು ಸರ್ಕಾರದ ರಸ್ತೆಗಳು ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆದರೆ ಇದಕ್ಕೆ ಹಣ ಪುರಸಭೆಯಲ್ಲಾಗಲಿ, ಇದಕ್ಕಿಂತ ಮೊದಲಿದ್ದ ಪಟ್ಟಣ ಪಂಚಾಯತಿ ಆಗಲಿ ಹಣ ಒದಗಿಸಲಿಕ್ಕೆ ಹಣ ಇತ್ತು. ನಾನು ಮಾನ್ಯ ಮುಖ್ಯಮಂತ್ರಿಗಳು ಅವರ ವಿಶೇಷ ಅನುದಾನವನ್ನು 20 ಕೋಟಿ ರೂಪಾಯಿ ಕೊಡಿ ಅಂತೇಳಿ ಅವರಿಗೆ ಮನವಿ ಮಾಡಿದ್ರು. ಅವರು ಒಂದು ನಿಮಿಷ ಕೂಡ ಯೋಚನೆ ಮಾಡಿದ್ರು. ತಕ್ಷಣ ಅದಕ್ಕೆ ನನ್ನ ಪತ್ರದ ಮೇಲೆ ಸೂಚನೆಯನ್ನು ಬರೆದು 20 ಕೋಟಿ ರೂಪಾಯಿಯನ್ನು ಪುರಸಭೆಗೆ ಒದಗಿಸಿದೆ. 20 ಕೋಟಿ ರೂಪಾಯಿ ಕೊಟ್ಟಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ, ಸರ್ಕಾರಕ್ಕೆ ನಾನು ತಮ್ಮೆಲ್ಲರ ಪರವಾಗಿ, ವಿರಾಜಪೇಟೆಯ ಎಲ್ಲ ಜನರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಹಣ ಬಂದ ಮೇಲೆ ಎಲ್ಲ ಇಲ್ಲಿ ಆಯ್ಕೆ ಆಗಿರುವಂಥವರು, ಪರಾಜಿತಗೊಂಡಿರುವಂಥ ಪುರಸಭೆಯ ಸದಸ್ಯರನ್ನು ಒಳಗೊಂಡಂತೆ ನಾವು ಅನೇಕ ಸಭೆಗಳನ್ನು ಮಾಡಿ ಅವರ ಸೂಚನೆ ಸಲಹೆಗಳ ಮೇಲೇ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ ಈ ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹಣ ಬಿಡುಗಡೆ ಮಾಡಿ 13 ಕೋಟಿ ರಸ್ತೆಗಳ 13 ಕೋಟಿ ರೂಪಾಯಿ 20 ಕೋಟಿಯಲ್ಲಿ ಬರೀ ರಸ್ತೆಗಳಿಗೆ, ಎಲ್ಲ ವಾರ್ಡ್ಗಳು ರಸ್ತೆಗಳಿಗೆ ಮಾಡಿ. ಅನೇಕ ವಾರ್ಡ್ಗಳಲ್ಲಿ ರಸ್ತೆ ಕಾಮಗಾರಿ ಪೂರ್ಣಗೊಂಡು ಇವತ್ತು ಉದ್ಘಾಟನೆಯನ್ನು ಮಾಡ್ತಾಯಿದ್ವಿ. ಅನೇಕ ವಾರ್ಡ್ಗಳಲ್ಲಿ ಪೂರ್ಣಗೊಂಡಿದೆ, ಉದ್ಘಾಟನೆಯನ್ನು ಮಾಡಿಲ್ಲ. ಅನೇಕ ವಾರ್ಡ್ಗಳಲ್ಲಿ ಇನ್ನೂ ಪೂರ್ಣ ಆಗಿಲ್ಲ. ಹಿಂದೆ ಸಂಚಪದ ಇದೆಯಾ ಪೂರ್ಣ ಆಗದೆ ಇರೋದು? ಕಾಮಗಾರಿ ನಡೀತಾ ಇದೆ. ಅದಕ್ಕೆ ಎಲ್ಲವನ್ನು ಕೂಡ ಶೀಘ್ರವಾಗಿ ಪೂರ್ಣಗೊಳಿಸ್ತಿದ್ರೆ ಹಣ ಬಿಡುಗಡೆ ಆಗ್ತದೆ. ಅದನ್ನು ತಕ್ಷಣ ಪೂರ್ಣ ಮಾಡುವಂಥ ಕೆಲಸವನ್ನು ಆ ವಾರ್ಡಿನ ಯಾರು ನಾಯಕರಿದ್ದಾರೆ ಅವರ ಜವಾಬ್ದಾರಿ. ಆ ರೀತಿಯಾಗಿ ಅದನ್ನು ಮಾಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಉಳಿದಂಥ 7 ಕೋಟಿ ರೂಪಾಯಿಯಲ್ಲಿ ಬಂಜಾರಪೇಟೆಯ ಮುಖ್ಯ ರಸ್ತೆ 1.25 ಕೋಟಿ, ಪುರಸಭೆ ಕಟ್ಟಡಕ್ಕೆ 5 ಕೋಟಿ ರೂಪಾಯಿ, ಮಾರ್ಕೆಟಿಗೆ ಇದಕ್ಕೆ ನಾವು ಮೀಸಲಿಟ್ಟು ಅದನ್ನು ಮಾಡ್ತಾಯಿದ್ವಿ. ಸರ್ವ ಕಾರ್ಮಿಕರ ಕಟ್ಟಡ ಮನೆಗೆ 40 ಲಕ್ಷ. ಈ ರೀತಿಯಾಗಿ ಆ 20 ಕೋಟಿಯನ್ನು ಇವತ್ತು ಬಳಸುವಂಥ ಕೆಲಸವನ್ನು ಮಾಡಿದ್ದೇವೆ. ಪೂರ್ಣವಾಗಿ ಜನರಿಗೆ ಅನುಕೂಲವಾಗುವಂಥ ಸದ್ಬಳಕೆ ಹಣ ಆಗಿದೆ. ಇವತ್ತು ನಾನೇನವರು ಇದನ್ನು ಕಾಮಗಾರಿಯನ್ನು ಪ್ರಶಂಸೆ ಮಾಡುವಾಗ ಸಂತೋಷ ಆಗ್ತದೆ. ಆದರೆ ಒಂದನ್ನು ಹೇಳಲಿಕ್ಕೆ ಬಯಸ್ತೀನಿ, ಕಳಪೆ ಕಾಮಗಾರಿ ಬಹುತೇಕ ಎಲ್ಲೂ ಆಗಿಲ್ಲ. ಈ ರಸ್ತೆ ಕಾಮಗಾರಿ ಆಗ್ತಾ ಇರುವಾಗ ಈ ಫೋನಲ್ಲಿ ಕ್ಯಾಮರಾ ಬಂದುಬಿಟ್ಟಿದೆ ಈಗ, ಮತ್ತು ಕೆಲಸ ಕಮ್ಮಿ ಜನರಿಗೆ. ಮಳೆ ಬೇರೆ ಇಲ್ಲ, ಕೆಲಸ ಸ್ಟಾರ್ಟ್ ಆಗ್ತದೆ. ಈ ಕೆಲಸ ಇಲ್ಲದೆ ಕ್ಯಾಮರಾ ಇರೋರು ಏನು ಮಾಡ್ತಾರೆ, ಕಾಮಗಾರಿ ಆಗ್ತಾ ಇರೋ ಫೋಟೋ ತೆಗೆದು ಕಳಪೆ ಅಂತಾರೆ. ಕಾಮಗಾರಿ ಆಗ್ತಾ ಇರುವಾಗ ಕಳಪೆ ಆಗಿದೆಯಾ, ಗುಣಮಟ್ಟ ಆಗಿದೆಯಾ ಅಂತ ಗೊತ್ತಾಗುತ್ತಾ? ದೇವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ನಾನೀಗ ಇಂಜಿನಿಯರ್ಗಳಲ್ಲಿ ಮನವಿ ಮಾಡಿದ್ದೆ, ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಒಂದು ಬೋರ್ಡ್ ಹಾಕ್ಬಿಡಿ. ಇಲ್ಲಾಂದರೆ ಈ ಕಿಡಿಗೇಡಿಗಳಿಗೆ ಕೆಲಸ ಎಲ್ಲ ರಾಜಕೀಯ ಮಾಡ್ಕೊಂಡಿರ್ತಾರೆ, ಅದಾಗಬಾರ್ದು ಅಂತ ರಿಕ್ವೆಸ್ಟ್ ಮಾಡಿ. ಕೆಲಸ ಆಗ್ತಿರೋ ಕಡೆ ಹೋಗೋದು, ಫೋಟೋ ತೆಗೆಯೋದು, ವಿಡಿಯೋ ತೆಗೆಯೋದು, ಹಾಕೋದು, ಈ ರೀತಿಯಾಗಿ ಮಾಡ್ತಾರೆ. ಒಂದು ರೈನ್ ಡ್ಯಾಮೇಜ್ನಲ್ಲಿ ಬಂದಿರುವಂಥ ಕೆಲವು ಕಾಮಗಾರಿಗಳು ಕಳಪೆ ಆಗಿದೆ, ಮಳೆ ಬಂದಿದೆ, ಕಳಪೆ ಆಗಿದೆ, ಅದು ಯಾವುದನ್ನು ಕೂಡ ಬಿಲ್ ಭಾವಿಸಬಾರ್ದು ಅಂತ ಹೇಳಿದ್ದೆ. 99 ಭಾಗ ಎಲ್ಲ ಕಾಮಗಾರಿ ಗುಣಮಟ್ಟವಾಗಿದೆ, ಪೂರ್ಣವಾಗಿದೆ ನಮ್ಮ ಕ್ಷೇತ್ರದಲ್ಲಿ ಅಂತ ನಾನು ಭಾಳ ವಿಶ್ವಾಸದಿಂದ ಹೇಳ್ತೇನೆ. ನೀವು ಇಲ್ಲಿ ಪ್ರತ್ಯಕ್ಷವಾಗಿ ನೋಡಿದ್ದೀರಾ, ನೀವು ಹೇಳ್ತಾ ಇದ್ದೀರಾ. ಒಂದು ಅವ್ರು ವಿಡಿಯೋ ಬಂದ್ಬಿಡ್ತದೆ, ಕಳಪೆ ಇದು ಸೆಟ್ ಆಗಿರೋದಿಲ್ಲ ಕಾಂಕ್ರೀಟು, ಅವಾಗ ಹೆಂಗೆ ಕಾಣ್ತದೆ, ನೀರಾಗಿ ಕಾಣುತ್ತೆ ನೋಡಿ ಹೆಂಗೆ ಮಾಡಿಬಿಟ್ಟಿದ್ದಾರೆ. ಸೊ ಇದಕ್ಕೆ ಯಾರು ಜನ ಕಿವಿ ಕೊಡಬಾರ್ದು. ಎಲ್ಲಿ ಕಾಮಗಾರ ಆಗಿದೆ ಅಲ್ಲಿ ತಾವೇ ಕಣ್ಣಾರೆ ನೋಡಿ ಪ್ರತ್ಯಕ್ಷ ದರ್ಶನ ಪಡೆದು ತಮ್ಮ ವಿವೇಚನೆಯನ್ನು ಬಳಸಬೇಕು ಅಂತ ನಾನು ಇವತ್ತು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತವೆ. ಅನೇಕ ಕಾರ್ಯಕ್ರಮಗಳು ಹೆಚ್ಚು ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಕಾಳಜಿ ವಹಿಸಿ, ಉಪಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ನಮ್ಮ ತಲಕಾವೇರಿ ಅಭಿವೃದ್ಧಿಗೆ ಅವರು ಕೊಟ್ಟಂಥ ಹಣದಲ್ಲೇ ನಾವು ಬಳಸಿರುವಂಥದ್ದು ಹಾಗೆ ನಡೀತಾ ಇದೆ. ಅದರೊಂದಿಗೆ ಜನರ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಒಂದು ಕೆಲಸ ಆದಾಗ ನಿರೀಕ್ಷೆ ಇನ್ನೊಂದು ಆಗ್ಬೋದನಪ್ಪ ಅಂತ ನಿರೀಕ್ಷೆ. ಅಂದರೆ ಎಲ್ಲವನ್ನೂ ಒಂದೇ ಸತಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಹಂತ ಹಂತವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧನಾಗಿ ಕೆಲಸ ಮಾಡ್ತೇನೆ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ, ಆಶೀರ್ವಾದ, ಬೆಂಬಲ ಮುಂದಕ್ಕೂ ಕೂಡ ಇದೇ ರೀತಿ ಇರಲಿ. ಇನ್ನಷ್ಟು ಕೆಲಸ ಮಾಡೋಣ. ಕಾಮಗಾರಿ ಅಭಿವೃದ್ಧಿಯನ್ನು ಗುರುತಿಸುವಂಥದ್ದು ಜನಕ್ಕೆ ಬಿಟ್ಟಿರೋದು. ಅದನ್ನು ಗುರುತಿಸುವಂಥ ಕೆಲಸವನ್ನು ತಾವು ಮಾಡಿದ್ರೆ ಅದೇ ಒಬ್ಬ ಜನಪ್ರತಿನಿಧಿಗೆ ಸಾರ್ವಜನಿಕ ಬದುಕಿನಲ್ಲಿರುವವನಿಗೆ ಪ್ರೋತ್ಸಾಹ. ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಿಸಿಕೊಟ್ಟು ಅದರ ಉದ್ಘಾಟನೆಗೆ ಆಗಮಿಸಿದಂಥ ಸನ್ಮಾನ್ಯ ಶಾಸಕರಾದ ಎಸ್ ಪೊನ್ನಣ್ಣನವರಿಗೆ ಈ ಭಾಗದ ಎಲ್ಲ ನಿವಾಸಿಗಳ ಪರವಾಗಿ ವಿರಾಜಪೇಟೆ ಪುರಸಭೆ ವತಿಯಿಂದ ಪೂರ್ವಕ ಸ್ವಾಗತ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡರಿಗೂ ಈ ಭಾಗದ ನಿವಾಸಿಗಳಿಗೂ ಸ್ವಾಗತವನ್ನು ಕೋರ್ತಾ ಮಾನ್ಯ ಶಾಸಕರಿಗೆ ಹಾರಾರ್ಪಣೆಯನ್ನು ಮಾಡಬೇಕು. ಸೈನುದ್ದೀನವರು ನಿಷಾದವರು ಅವರ ಪರವಾಗಿ ಶಾಸಕರಿಗೆ ಸನ್ಮಾನವನ್ನು ರಸ್ತೆ ನಮಗೆ ಬಹಳ ಉಪಯುಕ್ತವಾದಂಥ ರಸ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ 2 ಶಾಲೆ ಇದೆ, ಒಂದು ಪ್ರಗತಿ ಶಾಲೆ ಮತ್ತೊಂದು ಬ್ರೈಟ್ ಶಾಲೆ. ಆ 2 ಶಾಲೆಗೂ ಕೂಡ ಒಂದೇ ರಸ್ತೆ ಇದ್ದಿದ್ದು ಟೆಂಡರ್ ಚಿಕನ್ ಸಮೀಪ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅಲ್ಲಿ ಯಾವತ್ತೂ ಕೂಡ ಒಂದು ಬ್ಲಾಕ್ ಆಗುವಂಥ ಒಂದು ಪರಿಸ್ಥಿತಿ ಇತ್ತು. ಈಗ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಈ ಒಂದು ರಸ್ತೆಯಿಂದ ಮೇನ್ ರೋಡಿಗೆ ಹೋಗುವಾಗ 128 ಮೀಟರ್ ಕಾಂಕ್ರೀಟ್ ರಸ್ತೆಯನ್ನು ಸನ್ಮಾನ್ಯ ಶಾಸಕರು ಇಲ್ಲಿಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಇದೊಂದು ಭಾಳ ವಿರಾಜಪೇಟೆಗೆ ಪ್ರಮುಖವಾದ ರಸ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಮಟನ್ ಮಾರ್ಕೆಟ್ ಜಂಕ್ಷನ್ ಆದರೂ ಕೂಡ ಅಲ್ಲಿ ಬ್ಲಾಕ್ ಆದರೂ ಕೂಡ ಇಲ್ಲಿಂದ ಓಡಾಡ್ಬೋದಂಥ ಒಂದು ಸೌಲಭ್ಯವನ್ನು ತಾವು ಒದಗಿಸಿಕೊಟ್ಟಿದ್ದಾರೆ ಸರ್. ತಮಗೆ ಈ ಭಾಗದ ಎಲ್ಲ ನಾಗರಿಕರ ಪರವಾಗಿ ಧನ್ಯವಾದಗಳು. ಹಾಗೆ ಈ ಒಂದು ರಸ್ತೆಯನ್ನು ತಾವು ಉದ್ಘಾಟಿಸಿಕೊಡ್ಬೇಕಾಗಿ ತಮ್ಮನ್ನು ಕೇಳ್ಕೊಳ್ತೀನಿ. ನಮಸ್ಕಾರ ಪ್ರಿಯರೇ, ವಾರ್ಡ್ ನಂಬರ್ 8 ಹಾಗೂ 9 ಈ ರಸ್ತೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿದ್ದಂತಹ ಶ್ರೀ ಎಸ್ ಪೊನ್ನಣ್ಣ ಸರ್ ಅವರಿಗೆ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಸ್ವಾಗತವನ್ನು ಕೋರುತ್ತಾ ಮಾನ್ಯ ಶಾಸಕರು ಈ ಒಂದು ರಸ್ತೆ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತೇನೆ ಸರ್. 9ನೇ ವಾರ್ಡಿನ 8ನೇ ರಸ್ತೆ ಇದು. 8 ರಸ್ತೆಯನ್ನು ಮಾನ್ಯ ಶಾಸಕರು ಉದ್ಘಾಟನೆ ನಡೆಸಿದ್ದಾರೆ. ಇನ್ನೊಂದು ರಸ್ತೆ ಇದೆ. ಸುಮಾರು 65 ಲಕ್ಷ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಯ ಸಮಸ್ಯೆಯನ್ನು ಅರ್ತಿ ಅವರು ನನ್ನ ಕೋರಿಕೆಯ ಮೇಲೆ ವಿಶೇಷ ಅನುದಾನವಾಗಿ ಪುರಸಭೆಗೆ 20 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದರು ಒಂದು ವರ್ಷ. ಅದರಲ್ಲಿ 13 ಕೋಟಿ ರೂಪಾಯಿ ಎಲ್ಲ ವಾರ್ಡ್ಗಳ ರಸ್ತೆ ಕಾಮಗಾರಿಗಳಿಗೆ ಮೀಸಲಿಟ್ಟು ಅಲ್ಲಿಯ ಸ್ಥಳೀಯರ ಕೋರಿಕೆಯಂತೆ ಕ್ರಿಯಾ ಯೋಜನೆಯನ್ನು ನಾವು ತಯಾರು ಮಾಡಿ ಇವತ್ತು ಎಲ್ಲ ಭಾಗದಲ್ಲೂ ಕೂಡ ರಸ್ತೆ ಕಾಮಗಾರಿಯನ್ನು ಮಾಡಿದ್ದೀವಿ. ಹಾಗೆ ಪುರಸಭೆ ಕಟ್ಟಡಕ್ಕೆ ಮತ್ತು ಬಂಜಾರಪೇಟೆ ರಸ್ತೆಗೆ ಕೂಡ 1.25 ಕೋಟಿಯನ್ನು ಇಟ್ಟು ಪುರಸಭೆ ಕಟ್ಟಡಕ್ಕೆ 5 ಕೋಟಿ ಮತ್ತು ಮಾರ್ಕೆಟ್ಗೆ ಇಟ್ಟು ಈ ಎಲ್ಲ ಕಾಮಗಾರಿಗಳು ಕೂಡ 20 ಕೋಟಿಯನ್ನು ಮಾಡುವಂಥದ್ದನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಅದು ಕೂಡ ಕಾಮಗಾರಿಗಳು ಕೂಡ ಪ್ರಾರಂಭ ಆಗಿ ಗುಣಮಟ್ಟಿದೆ. ಮುಖ್ಯಮಂತ್ರಿಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಭಾಳ ಗುಣಮಟ್ಟವಾಗಿ ಇದು ಟೆಂಡರ್ ಪ್ರಕ್ರಿಯೆ ಮೂಲಕ ಪಾರದರ್ಶಕವಾಗಿ ಕಾಮಗಾರಿಗಳನ್ನು ಮಾಡಿದ್ದಾರೆ. ಎಲ್ಲರಲ್ಲೂ ಭಾಳ ಗುಣಮಟ್ಟವಾಗಿ ನಡೆದಿದೆ ಕಾಮಗಾರಿ. ಅದಕ್ಕೆ ಪುರಸಭೆಯ ಅಧಿಕಾರಿಗಳಿಗೆ, ಚೀಫ್ ಆಫೀಸರ್ಗೆ, ಇಂಜಿನಿಯರ್ ಅವರಿಗೆ
ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 9 ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಅನುದಾನದಲ್ಲಿ ಬಿಡುಗಡೆಯಾದ ಅನುದಾನದಲ್ಲಿ ಮಾನ್ಯ ಶಾಸಕರ ಸತತ ಪ್ರಯತ್ನವಾಗಿ ವಿರಾಜಪೇಟೆ ಪಟ್ಟಣದಲ್ಲಿ ಸುಸಜ್ಜಿತ ಕಾಂಕ್ರೀಟ್ ರಸ್ತೆಗಳು ರಾರಾಜಿಸುತ್ತಿದೆ. ಈಗ ತಾನೇ 8 ರಸ್ತೆಗಳು ಉದ್ಘಾಟನೆಗೊಂಡು ಕೊನೆಯದಾಗಿ 9ನೇ ರಸ್ತೆ ಉದ್ಘಾಟನೆಗೆ ಮಾನ್ಯ ಶಾಸಕರು ವಿದ್ಯಾನಗರಕ್ಕೆ ಆಗಮಿಸಿದ್ದಾರೆ. ವಿದ್ಯಾನಗರ ನಿವಾಸಿಗಳ ಪರವಾಗಿ ಮಾನ್ಯ ಶಾಸಕರಿಗೆ ಹೂಗುಚ್ಛ ನೀಡುವ ಮೂಲಕ ಶುಭ ಕೋರುತ್ತೇನೆ. ಹಾಗೆ ಶಾಸಕರಿಗೆ ಈ ಶುಭ ಸಂದರ್ಭದಲ್ಲಿ ಈ ನೂತನ ರಸ್ತೆಯನ್ನು ಉದ್ಘಾಟನೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವಿರಾಜಪೇಟೆ ವಾರ್ಡ್ ನಂಬರ್ 9ರಲ್ಲಿ ಇದು ಕೊಡಗಿನ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ನಮ್ಮ ಶಾಸಕರು ತಂದಂಥ ಅನುದಾನ, ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ 20 ಕೋಟಿಯಲ್ಲಿ ಬಿಡುಗಡೆಯಾದಂಥ ರಸ್ತೆ. ಕೊಡಗು ಜಿಲ್ಲೆಯಲ್ಲೇ ಒಂದು ವಾರ್ಡಿನಲ್ಲಿ 9 ರಸ್ತೆ ಉದ್ಘಾಟನೆ ಆದಂಥ ಚರಿತ್ರೆ ಎಲ್ಲೂ ಇಲ್ಲ. ಆ ಚರಿತ್ರೆಯನ್ನು ನಮ್ಮ ಶಾಸಕರು ಸೃಷ್ಟಿಸಿದ್ದಾರೆ. ನಮ್ಮ ಶಾಸಕರಿಗೆ ಈ ನಾಡಿನ ಸರ್ವ ನಾಗರಿಕರ ಪರವಾಗಿ ಮತ್ತು ಈ ನಿವಾಸಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಿಮ್ಮೊಂದಿಗೆ ಸದಾಕಾಲ ನಿಮ್ಮ ಈ ಒಂದು ಕಾರ್ಯಚಟುವಟಿಕೆಗಳಿಗೆ, ನಿಮ್ಮ ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ನಾವೆಲ್ಲರೂ ನಿಮ್ಮೊಂದಿಗಿದ್ದೇವೆ ಎಂಬಂಥ ಆಶ್ವಾಸನೆಯನ್ನು ನೀಡುತ್ತಾ, ಮಾನ್ಯ ಶಾಸಕರಿಗೆ ಎಸ್ ಪೊನ್ನಣ್ಣನವರಿಗೆ ಜಯವಾಗಲಿ ಎಂಬಂಥ ಮಾತುಗಳನ್ನು ಆಡ್ತಾ ಸನ್ಮಾನ್ಯ ಶಾಸಕರಿಗೆ ಈ ಒಂದು ರಸ್ತೆಯನ್ನು ಉದ್ಘಾಟಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.